ಅವರಿಗೆ ನಾವು 75% ಕೊಡ್ತೀವಿ. 75% ಇದ್ದರೆ ಅವರಿಗೆ ಅದರಲ್ಲಿ ಎಲಿಜಿಬಿಲಿಟಿ ಇದೆ. ಅದು ಮಾತ್ರ ಅಲ್ಲದೆ ಅವ್ರದ್ದು ಏನೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಂದರೆ ಇನ್ಕಮ್ ಸರ್ಟಿಫಿಕೇಟ್ ಆಬ್ವಿಯಸ್ಲಿ, ಮತ್ತು 10th ಮಾರ್ಕ್ ಶೀಟ್ಸ್, ಮತ್ತು ವಿಕಲಚೇತನರಾದರೆ ಅದರದ್ದು ಸರ್ಟಿಫಿಕೇಟ್ಸ್ ಇರುತ್ತಲ್ಲ ಅದು ಕೊಡಬೇಕು. ಮತ್ತು ಇಮೇಲ್ ಐ ಡಿ, ಅದು ಅವ್ರದ್ದೇ ಸ್ವಂತ ಇಮೇಲ್ ಐ ಡಿ ಇರುತ್ತೆ, ಮಾಡಬೇಕು, ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಅಪ್ಲೈ ಮಾಡೋದು. ಈ ಆಲ್ ಓವರ್ ಈಗ 10 ವರ್ಷದಿಂದ ನಾವು ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದ್ದೀವಿ. 50,000 ಸ್ಟೂಡೆಂಟ್ಸಿಗೆ ಆಲ್ರೆಡಿ ನಾವು ಸ್ಕಾಲರ್ಶಿಪ್ ಕೊಟ್ಟಾಯಿತು ಆಲ್ರೆಡಿ. ಇನ್ನು ಈ ವರ್ಷ ಕೂಡ ನಾವು ಅಪ್ಲಿಕೇಶನ್ ಆಲ್ರೆಡಿ ಓಪನ್ ಮಾಡಿದ್ದೀವಿ. ಈ ಸ್ಕಾಲರ್ಶಿಪ್ಪಲ್ಲಿ ಬರೀ ನಾವು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಟ್ಟು ನಾವು ಸ್ಟೂಡೆಂಟ್ಸನ್ನು ಬಿಡ್ತಾ ಇಲ್ಲ. ನಾವು ಅವರ ಅಪ್ಡೇಟ್ಸ್ ನಾವು ಕೇಳ್ತಾ ಇರ್ತೀವಿ. ಅವರಿಗೆ ಏನಾದರೂ ಜಾಬ್ ರಿಲೇಟೆಡ್ ಆಗಿ ಏನಾದರೂ ಹೆಲ್ಪ್ ಬೇಕಿದ್ರೆ ನಾವು ಮಾಡ್ತೀವಿ, ಕೌನ್ಸಿಲಿಂಗ್ ಕೊಡ್ತೀವಿ. ಅದೇ ರೀತಿ ವಿ ಚರ್ಚಸ್ ಅಂತಂದರೆ ನಮಗೆ ಡಿಗ್ರಿ ನಂತರ ಒಂದೊಂದೇ ಸ್ಪಾನ್ಸರ್ಸ್ ಇರ್ತಾರೆ. ಆವಾಗ ಸ್ಪಾನ್ಸರ್ಸ್ ಜೊತೆ ಮಾತಾಡೋದು, ಅವ್ರ ಜೊತೆ ಇಂಟ್ರಾಕ್ಷನ್ ಇರುತ್ತೆ. ಅದಾದಮೇಲೆ ವಿಯೇಬಲ್, ಸೊ ಇದರಲ್ಲಿ ನಾನು ಹೇಳಿದ್ದೀನಲ್ಲ ವಿಕಲಚೇತನರು, ಅವರಿಗೆ ನಾವು ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತೀವಿ. ಕೆಲವೊಮ್ಮೆ ಅವರನ್ನು ನಾವು ಈಗ ರೀಸೆಂಟ್ಲಿ ನಾವು 3 ಸ್ಟೇಟ್ಸಲ್ಲಿ ನಾವು ಮಾಡಿದ್ದೀವಿ, ಡೆಲ್ಲಿ, ಕರ್ನಾಟಕ, ಕೇರಳ. ನಾವು ಅವರನ್ನು ಕರ್ಕೊಂಡು ಅವರಿಗೆ ಒಂದು ಕ್ಯಾಂಪ್ ಥರ ಮಾಡಿ ಅವರಿಗೆ ಅವ್ರದ್ದೊಂದು ಅವರಿಗೆ ಒಂದು ಮೋಟಿವೇಶನ್ ಥರ ಸೆಷನ್ಸ್ ಎಲ್ಲ ಮಾಡ್ತಿದ್ದೀವಿ. ಮತ್ತು ಇದರಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದರೆ ನಾವು 2 ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತೀವಿ. ಒಂದು ಡಿಗ್ರಿ ಫಸ್ಟ್ ಇಯರ್ ಆದಮೇಲೆ ನಾವು 4 ಡೇಸ್ PUC ಅವರಿಗೆ 4 ಡೇಸ್ ಕ್ಯಾಂಪ್ ಮಾಡ್ತೀವಿ. ಅದರಲ್ಲಿ ಅವರಿಗೆ ಮೋಟಿವೇಶನ್ ಸೆಷನ್ಸ್ ಇರ್ಬೋದು, ಲೈಕ್ ಮತ್ತು ಸ್ಕಿಲ್ ಡೆವಲಪ್ಮೆಂಟು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ನಾವು 4 ಡೇಸ್ ಕ್ಯಾಂಪ್ ಇರುತ್ತೆ. ಅದೇ ರೀತಿ ಡಿಗ್ರಿ ಫೈನಲ್ ಇಯರಲ್ಲಿ ಅವರಿಗೆ ನಾವು ಇನ್ನೊಂದು 2 ಡೇಸ್ ಕಂಡಕ್ಟ್ ಮಾಡ್ತೀವಿ. ಅದು ಹೇಗಂತ ಹೇಳಿದರೆ ಅವರಿಗೆ ರೆಸ್ಯೂಮ್ ಬರೆಯೋ ಬಗ್ಗೆ, ಜಾಬ್ ಆಪರ್ಚುನಿಟೀಸ್ ಏನೆಲ್ಲ ಇದೆ, ಇನ್ನವರು ಫರ್ದರ್ ಸ್ಟಡೀಸ್, ಹೈಯರ್ ಸ್ಟಡೀಸ್ ಇದ್ದರೆ ಅದಕ್ಕೆ ಹೇಗೆ ಅವರು ಪ್ರಿಪೇರ್ ಆಗಬೇಕು, ಸೊ ಅದ್ರ ಬಗ್ಗೆ ಫೋಕಸ್ ಮಾಡಿಕೊಂಡು 2 ಡೇಸ್ ಟ್ರೈನಿಂಗ್ ಮಾಡ್ತೀವಿ. ಸೊ ನಾವು ಸ್ಟೂಡೆಂಟ್ಸನ್ನು ಲೈಕ್ ಒಂದು ಸ್ಕಾಲರ್ಶಿಪ್ ಕೊಟ್ಮೇಲೆ ನಾವು ಅವ್ರನ್ನು ಲೈಕ್ ಅವರ ಅಪ್ಡೇಟ್ಸ್ ಲೈಕ್ ನಾವು ಬಿಟ್ಬಿಡ್ತಾ ಇಲ್ಲ. ಅದಾದಮೇಲೆ ನಮಗೀಗ ತುಂಬ ಅಲ್ಯುಮಿನೈಸ್ ಇದ್ದಾರೆ. ಈಗ ಯಾರೆಲ್ಲ ಸ್ಕಾಲರ್ಶಿಪ್ ತಗೊಂಡಾರೆ ಅವರೆಲ್ಲ ಅಲ್ಯುಮಿನೈಸ್ ಇದರಲ್ಲಿ ಇರ್ತಾರೆ. ಅವರು ಕೂಡ ಸ್ಪಾನ್ಸರ್ ಮಾಡೋರಿದ್ದಾರೆ ಅದರಲ್ಲಿ ಕೂಡ. ಈಗ ತುಂಬ ಜನರು, ತುಂಬ ಸ್ಟೂಡೆಂಟ್ಸ್ ಒಳ್ಳೆ ಪೊಸಿಷನ್ಸಲ್ಲಿ ಇದ್ದಾರೆ. ಆ ಸ್ಟೂಡೆಂಟ್ಸ್ ಎಲ್ಲ ಏನಂತ ಹೇಳಿದರೆ ಇಂಡಿವಿಜುವಲ್ ಆಗಿ, ಗ್ರೂಪ್ ಇದಾಗೂ ನಾವು ಸ್ಪಾನ್ಸರ್ ಮಾಡ್ತಿರ್ತಾರೆ. ತುಂಬ ಒಳ್ಳೊಳ್ಳೆ ಸ್ಟೇಟಸಲ್ಲಿ ವರ್ಕ್ ಮಾಡುವವರು ಸ್ಟೂಡೆಂಟ್ಸನ್ನು ಇಂಡಿವಿಜುವಲ್ ಆಗಿ 1 ವರ್ಷ ಫುಲ್ ಇಯರ್ ತಗೊಳ್ತಾರೆ. ಅದನ್ನು ಬೇರೆಯೇ ಸ್ಪಾನ್ಸರ್ಸ್ ಇದ್ದಾರೆ, ಅವರು ಸ್ಪಾನ್ಸರ್ ಮಾಡ್ತಿರ್ತಾರೆ. ಸೊ ಇದೀಗ 20 ಸ್ಟೇಟ್ಸ್, ನಾನು ಹೇಳ್ತಾರೆ 20 ಸ್ಟೇಟ್ಸ್ ಈಗ ನಾವು ಕೊಡ್ತಾ ಇದ್ದೀವಿ. ಇನ್ನೂ ನಾವು ಸ್ಪ್ರೆಡ್ ಮಾಡೋಕ್ಕೆ, ಇನ್ನೂ ತುಂಬ ಸ್ಟೂಡೆಂಟ್ಸಿಗೆ ರೀಚ್ ಆಗೋಕ್ಕೆ ನಾವು ಟ್ರೈ ಮಾಡ್ತೀವಿ.